ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಮಘಟ್ಟ ಗ್ರಾಮದಲ್ಲಿ ಅವಘಡ ನಡೆದಿದೆ. ರೈತ ಚೇತನ್ ಕುಮಾರ್ ಎಂಬುವರಿಗೆ ಸೇರಿದಂತಹ ಕುರಿ, ಹಸು, ಕೋಳಿಗಳು ಬಲಿಯಾಗಿರುವಂಥದ್ದು. ಘಟನೆ ನಡೆದು 12 ಗಂಟೆಗಳಾದರೂ ಸಹ ಯಾವುದೇ ರೀತಿಯಾಗಿ ಎಚ್ಚೆತ್ತುಕೊಳ್ಳದಂತಹ ಪೆಸ್ಕಾಂನ ಅಧಿಕಾರಿಗಳ ತಾತ್ಸಾರಕ್ಕೆ ಈಗ ಬ್ರೇಕ್ ಹಾಕೋರು ಯಾರು ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈಗ ಕೊಟ್ಟಿಗೆಗೆ ಬೆಂಕಿ ಬಿದ್ದಿರುವ ಪರಿಣಾಮ ಬೆಂಕಿಯ ಕಿನ್ನಾಲಿಕೆಗೆ 150 ಕುರಿಗಳು, 200 ಕೋಳಿ, 6 ಹಸುಗಳ ಸಜೀವ ದಹನ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಮಘಟ್ಟ ಗ್ರಾಮದಲ್ಲಿ ನಡೆದಿರುವಂಥದ್ದು. ಇದು ಘಟನೆ ನಡೆದು 12 ಗಂಟೆಗಳಾದರೂ ರೈತರ ನೆರವಿಗೆ ಧಾವಿಸಿದಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳು? ಅಪರೂಪಕ್ಕೆ ಎಲ್ಲೋ ಇಂಥದ್ದೊಂದು ಇನ್ಸಿಡೆಂಟ್ ನಡೆಯುತ್ತೆ, ಆಗಲೂ ಸಹ ಬರಲಿಲ್ಲ ಅಂದರೆ ಇನ್ನೇನು ಕೆಲಸ ಮಾಡ್ತಾ ಇದ್ರೋ ನಿಜವಾಗ್ಲೂ ಗೊತ್ತಿಲ್ಲ. ಅದನ್ನು ಪ್ರತಿಯೊಬ್ಬರು ಸಹ ಸಾರ್ವಜನಿಕರೇ ಸ್ವತಃ ಆ ಒಂದು ಅಧಿಕಾರಿಗಳ ಕಚೇರಿಗೆ ಹೋಗಿ ಬ್ಯಾಟ್ರಿ ಹಾಕಿ, ಟಾರ್ಚ್ ಹಾಕಿ ಯಾವ್ಯಾವ ಮೂಲೆಯಲ್ಲಿ ಎಲ್ಲೆಲ್ಲಿ ಬಿದ್ದಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಹುಡುಕಿ ಬರಬೇಕಾಗುತ್ತೆ. ಹೋಗ್ಬಿಟ್ಟಿದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಪ್ರಾಣಿಗಳು. ಯಾವ ಪ್ರಾಣಿಯೂ ಸಹ ಅಲ್ಲಿ ಈಗ ಉಸಿರಾಡ್ತಿರುವಂಥ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಸಂಪೂರ್ಣವಾಗಿ ಬೆಂದು ನಾಶ ಆಗಿರುವಂಥದ್ದು. ಹಂದನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮೂಕ ಪ್ರಾಣಿಗಳು ಬಲಿಯಾಗಿವೆ. ನೋಡಿ ಅಲ್ಲಿ ಹೇಗೆ ಹತ್ಕೊಂಡು ಉರಿತಾ ಇದೆ. ತಿಳಿಸಿ 12 ಗಂಟೆಗಳ ಕಾಲ, ಅಂದರೆ ಅರ್ಧ ದಿನ ಅಲ್ಲಿ ಕಳೆದ್ರೂ ಯಾವೊಬ್ಬ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಆಗಮಿಸಿಲ್ಲ. ಬೆಂಕಿಯನ್ನು ನಂದಿಸುವಂತಹ ಕೆಲಸ ಮಾಡ್ತಿಲ್ಲ. ಹಂದನಕೆರೆ ಅಲ್ಲಿನ ಎಷ್ಟು ದೂರ ಇದೆ? 25ರಿಂದ 28 ಕಿಲೋಮೀಟ್ರು. ಅಲ್ಲಿ ಈ ಕಡೆ ಬುಕ್ಕಾಪಟ್ಟಣ ಇದೆ, ಇನ್ನು ಆ ಕಡೆ ಚಿಕ್ಕನಾಯಕನಹಳ್ಳಿ ಅಲ್ಲಿಂದನೂ ಹತ್ರ ಇರುತ್ತೆ. ಇನ್ನ ಬೆಂಕಿಯ ಕೆನ್ನಾಲ್ಗೆ ಸುಮಾರು 150 ಕುರಿ, 200 ಕೋಳಿ, 6 ಹಸುಗಳ ಸಜೀವ ದಹನ ಆಗಿರೋದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಮಘಟ್ಟ ಗ್ರಾಮದ ನಡೆದಿರುವಂಥದ್ದು. ಇನ್ನ ಈ ಒಂದು ದೊಡ್ಡ ಲಾಸ್ ಅನ್ನು ಪಡ್ಕೊಂಡಂತಹ ರೈತ ಚೇತನ್ ಕುಮಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಚೇತನ್ ಅವರೇ ಕೇಳಿಸ್ತಿದ್ಯಾ? ಹೇಳಿ ಸರ್. ಅಲ್ಲ ಚೇತನ್ ಅವರೇ, ಏನಾಯ್ತು, ಯಾಕೆ ಈ ರೀತಿಯಾಗಿ, ಅದು ಹೇಗಾಯ್ತು ಅಂತ? ಗೊತ್ತಿಲ್ಲ ಸರ್. ನಾನು ಜೋಳ ಮರಿಗಳಿಗೆ ಜೋಳ ತರಬೇಕು ಅಂತ ಹೇಳಿ ಹೋಗ್ತಾ ಇದ್ದೆ ಸರ್. ನಾನು ಅಲ್ಲ ಎಷ್ಟು ಗಂಟೆ ಸುಮಾರಿಗೆ ಅದಾಗಿದ್ದು? ಒಂದು 7:30 ಸರ್. ಇರ್ಲಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ಏನು ಮಾಡ್ಲಿಕ್ಕಾಗಲ್ಲ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅನ್ನುವಂಥದ್ದು ಕೆಲವರಿಗೆ ಈ ಬ್ಯಾಡ್ ಲಕ್ ಅನ್ನೋದು ಇರುತ್ತಲ್ಲ, ಒಂದೊಂದು ಟೈಮಲ್ಲಿ ಆ ರೀತಿ ಆಗುತ್ತೆ. ನೀವು ಧೃತಿಗೆ ಹೇಳ್ಬಿಡಿ. ನೀವು ಈಗ ಏನ್ ಗೊತ್ತಾ, ಲೈಟಿಂಗ್ ಸಿಗ್ಬಿಟ್ರೆ ಯಾವುದೇ ರೀತಿ ಅದರಲ್ಲಿ ಏನು ಇರ್ಲಿಲ್ಲ ಸರ್ ಅದರಲ್ಲಿ. ಓಕೆ. ಅಲ್ಲ 150 ಕುರಿಗಳಲ್ಲಿ ಈಗ ಒಂದು ಕುರಿನೂ ಸಹ ಯಾವುದು ಜೀವಂತ ಇಲ್ವೇ ಇಲ್ವಾ? ಯಾವುದೊಂದು ಇಲ್ಲ. ಈಗ 200 ಕೋಳಿ, 6 ಹಸು, ಏನು ಉಳಿಲಿಲ್ಲ ಸರ್. ನಿಮ್ಗೆ ಹೇಗ್ ಬೆಳಕಿಗೆ ಬಂತು ಅಂತ? ಇದು ಎಷ್ಟೊತ್ತಿಗೆ ಗೊತ್ತಾಯ್ತು ನಿಮ್ಗೆ ಈ ರೀತಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ? ಒಂದು ಅರ್ಧ ಗಂಟೆನೂ ಇಲ್ಲ ಸರ್. ಇನ್ನು 12 ಕಿಲೋಮೀಟರ್ ಮೂವ್ ಆಗಿದ್ದೆ ಅಷ್ಟೇ ಸರ್ ನಾನು. ಆ ಸ್ಥಳಕ್ಕೆ ಮತ್ತೆ ಅಗ್ನಿಶಾಮಕ ದಳಕ್ಕೆ ನೀವು ಎಷ್ಟೊತ್ತಿಗೆ ತಿಳಿಸಲಿಕ್ಕೆ ಪ್ರಯತ್ನ ಪಟ್ರಿ? ಅವ್ರು ಯಾವಾಗ ಬಂದ್ರು? ನನಗೆ ಇಮಿಡಿಯೇಟ್ ಫೋನ್ ಮಾಡ್ತಿದ್ದಂಗೆ ತಿಳಿದ್ವಿ ಸರ್. ಅವರು ನಾವು ಅಲ್ಲಿಂದ ಇಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಬಂದಿದ್ರು ಸರ್. ಅಷ್ಟೊತ್ತಿಗೆ ಹಾಲೆ ಉರ್ದೋಯ್ತು ಸರ್. ಹೋಗ್ಲಿ, ಇನ್ಸೂರೆನ್ಸ್ ಕ್ಲೈಮ್ ಮಾಡಿದ್ರಾ ನೀವು? ಸರ್ ಎಲ್ಲ ಈ ಪ್ರೋಸೆಸ್ ಅಲ್ಲಿ ಮಾಡ್ತಾ ಇದ್ದೆ ಸರ್. ಎಲ್ಲದಕ್ಕೂ ಈಗಿನ್ನು ಮೂವ್ ಮಾಡ್ತಾ ಇದ್ದೆ ಸರ್. ಲೈಸೆನ್ಸ್, ಲೋನ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡಿದ್ದೆ ಸರ್. ಲೈಸೆನ್ಸ್ ಕೂಡ ತಗೊಂಡಿದ್ದೆ ಸರ್. ಅಲ್ಲ ಈಗ ಅಲ್ಲಿನ ನಿಮ್ಮ ಸ್ಥಳೀಯ ಶಾಸಕರನ್ನ ನೀವೇನಾದ್ರೂ ಭೇಟಿ ಮಾಡಿದ್ರಾ? ಕಳಿಸಿದ್ರು ಸರ್. ಅವ್ರು ಅಧಿವೇಶನದಾಗ ಇದ್ರು ಸರ್. ಓಕೆ. ಬಂದಿದ್ರು ಅಲ್ಲಿ ಮಾಜಿ ಸರ್ ಬಂದಿದ್ರು ಸರ್. ಓಕೆ. ಅಲ್ಲ ಈಗ ನೀವು ಸುಮಾರು ಎಷ್ಟು ಬಂಡವಾಳ ಇತ್ತು ಅಂತ ಅಲ್ಲಿ? ಸರ್ 30ರಿಂದ 35 ಲಕ್ಷ ಬಂಡವಾಳ ಸರ್. ನನ್ನ ಜೀವನ ಅದಕ್ಕೆ ಬಿಟ್ಟಿದ್ದೆ ಸರ್. ಓಕೆ. ಅಲ್ಲ ಅಲ್ಲಿನ ತಹಸೀಲ್ದಾರ್ಗೆ ಈ ಮಾತು ಗೊತ್ತಾ? ಈ ಮಾಹಿತಿ ನೀಡಿದ್ ಗೊತ್ತಾ ಅವ್ರಿಗೆ? ಬಂದಿದ್ರು ಸರ್. ಎಲ್ಲ ಬಂದಿದ್ರು ಸರ್. ಇರ್ಲಿ, ಧೃತಿಗೆಡಬೇಡಿ, ಬೇಜಾರಾಗ್ಬೇಡಿ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಇಂತಹ ಒಂದು ಸಂಗತಿ ಹೌದು ನಿಜವಾಗ್ಲು ಎಲ್ಲರಿಗೂ ಅಷ್ಟೇ. ಯಾಕಂದ್ರೆ
ಕೆಲವೊಂದು ದಿನಗಳಲ್ಲಿ ಈ ತರದ್ದು ಸಡನ್ ಶಾಕ್ ಅನ್ನೋದು ಇರುತ್ತಲ್ಲ, ಈ ಒಂದು ಗಳಿಗೆ ನೀವು ಬಚಾವಾಗಿ ನಿಜವಾಗ್ಲೂ ಮುಂದೊಂದು ದಿನ ಈ ಕಳ್ಕೊಂಡಿರೋ ನಿಮ್ದು 35 ಲಕ್ಷನೂ ಮತ್ತೊಮ್ಮೆ ವಾಪಸ್ ಬಂದೇ ಬರುತ್ತೆ. ಚೇತನ್ ಕುಮಾರ್ ಅವರೇ, ನಿಜವಾಗ್ಲೂ ಬೇಜಾರಾಗ್ಬಿಡಿ. ಯಾಕೆಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಈಗ ಒಳ್ಳಾಗ್ತಾವೆ ಸರ್ ಕಾಮಧೇನುಗಳು. ಓಕೆ ಸೇವೆ ಮಾಡಲ್ಲ ಅಂತ ಚೇತನ್ ಕುಮಾರ್ ಅವರೇ, ನೀವು ಧೃತಿಗೆಡ್ಬೇಡಿ. ಅಧಿಕಾರಿಗಳತ್ತ ನೇರವಾಗಿ ನಾವು ನಿಮ್ಮನ್ನ ಮಾತಾಡಿಸ್ತೀವಿ. ಆದಷ್ಟು ತ್ವರಿತವಾಗಿ ನಿಮಗೆ ಆಗಿರುವಂತಹ ಲಾಸ್, ಆಗಿರುವಂತಹ ನಷ್ಟಕ್ಕೆ ಪರಿಹಾರ ಒದಗಿಸುವಂತಹ ಕೆಲಸ ಮಾಡ್ತೀವಿ. ನಿಜವಾಗ್ಲೂ ಧೃತಿಗೆಡ್ಬೇಡಿ. ಯಾವ ನಷ್ಟ ಕೊಟ್ರು ನಾನು ಕಾಮಧೇನು ನನ್ ಕೈ ತರಕ್ಕಾಗಲ್ಲ ಸರ್, ನನ್ ಕೈ ತರಕ್ಕಾಗಲ್ಲ. ಇಲ್ಲ ಚೇತನ್ ಕುಮಾರ್ ಅವರೇ, ಬೇಜಾರಾಗ್ಬೇಡಿ. ನಿಜವಾಗ್ಲೂ ನಮ್ಮ ಕೈಲಾದಂತ ಜೀವನ ಕೊಟ್ಟವ್ ಸರ್, ನಮ್ಮ ಕೈಲಾಗಿದ್ದ ಸಹಾಯ ನಿಜವಾಗ್ಲೂ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಆತ್ಮಸ್ಥೈರ್ಯವನ್ನ ಮಾತ್ರ ಕಳ್ಕೊಬೇಡಿ. ಯಾಕಂದ್ರೆ ನಾನು ಹೇಳ್ತಿಲ್ವಾ, ಈ ಗಳಿಗೆ ಅನ್ನೋದು ಇದೆಯಲ್ಲ, ಇದೊಂದು ಗಳಿಗೆ ಕಳೆದ್ ಬಿಟ್ರೆ ನಾಳೆ ಮುಂಜಾನೆ ಹೊಸದಾಗಿರುತ್ತೆ, ಹೊಸ ದಿನ ಬರುತ್ತೆ, ಹೊಸ ವ್ಯಕ್ತಿಗಳನ್ನ ನೀವು ಕಾಣ್ಬೇಕಾಗತ್ತೆ, ಹೊಸ ಜೀವನ ಮತ್ತೊಮ್ಮೆ ಶುರುವಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಆದಷ್ಟು ಬೇಗ ನಮ್ಮ ಕರ್ನಾಟಕ ವಾಹಿನಿಯಿಂದ ನಿಮಗೆ ಒಂದು ಸಹಾಯ ಹಾಗೆ ಆಗುತ್ತೆ. ನಾವು ಸಹ ಖಂಡಿತವಾಗಿಯೂ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಒಂದು ರೀತಿಲಿ ಹೇಳೋದಾದ್ರೆ ಅಲ್ಲಿ ನಮ್ಗದು ನೋಡ್ತಾ ಇದ್ರೆ ಅದು ಆ ಸಾವಿನ ಸಂಖ್ಯೆ ಕೇಳಿದ್ರೆ ನಮಗೇನೆ ಬೇಜಾರಾಗುತ್ತೆ. 150 ಕೋಳಿ, 150 ಕುರಿಗಳು, 200 ಕೋಳಿ, 6 ಹಸುಗಳು, ಸಜೀವ ದಹನ. ಎಸ್, ಇದನ್ನು ನಿಜವಾಗ್ಲೂ ನಮ್ಮ ತುಮಕೂರಿನ ಜಿಲ್ಲಾಧಿಕಾರಿಗಳು ಸಹ ಇತ್ತ ಗಮನ ಹರಿಸ್ಬೇಕಾಗತ್ತೆ. ಆದಷ್ಟು ಬೇಗ ಅವ್ರಿಗಾಗಿರುವಂತಹ ನಷ್ಟ 1, 2, 3 ಲಕ್ಷ ಅಲ್ಲ, ಸುಮಾರು 30 ರಿಂದ 35 ಲಕ್ಷ ನಷ್ಟ ಆಗಿರುವಂಥದ್ದು.